Hi everyone, welcome to Katui Kannada to English Learning Channel. Learn with Rachna. ಎಲ್ಲರಿಗೂ ನಮಸ್ಕಾರ. ಇದು 18th ವಿಡಿಯೋ. ಈ ವಿಡಿಯೋ ಅಲ್ಲಿ ನಾವು 25 ಕಾಮನ್ಲಿ ಮೇಡ್ ಮಿಸ್ಟೇಕ್ಸ್ ಅಂದರೆ ಸಾಮಾನ್ಯವಾಗಿ ಮಾಡುವ ತಪ್ಪು ಇಂಗ್ಲಿಷ್ ಮಾತಾಡುವಾಗ ಅದು ಯಾವುದು ಅನ್ನೋದನ್ನ ನೋಡೋಣ, ಮತ್ತೆ ಕರೆಕ್ಟ್ ಸೆಂಟೆನ್ಸ್ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಸೆಂಟೆನ್ಸ್, ನನ್ನ ಹೆಸರು ರಚನಾ. ಇಂಗ್ಲಿಷಲ್ಲಿ ಮೈ ಸೆಲ್ಫ್ ರಚನಾ ಅಂತ ಹೇಳ್ತಾರೆ ಎಷ್ಟೊಂದು ಜನ. ಅದು ತಪ್ಪು, ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸಸ್, ಮೈ ನೇಮ್ ಇಸ್ ರಚನಾ. ಮೈ ನೇಮ್ ಇಸ್ ರಚನಾ. ಸೆಕೆಂಡ್ ಸೆಂಟೆನ್ಸ್, ನೀವು ಹೇಗಿದ್ದೀರಿ. ವಾಟ್ ಅಬೌಟ್ ಯು. ಇಟ್ಸ್ ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸಸ್, ಹೌ ಆರ್ ಯು. ಹೌ ಆರ್ ಯು. ನೀವು ವಾಟ್ ಅಬೌಟ್ ಯು ಸೆಂಟೆನ್ಸ್ನ ಗ್ರೀಟಿಂಗಿಗೆ ಅಂದರೆ ನೀವು ಹೇಗಿದ್ದೀರಾ ಕೇಳೋಕ್ಕೆ ಯೂಸ್ ಮಾಡಬಾರ್ದು. ಬೇರೆ ಸಿಚುವೇಶನ್ಸಲ್ಲಿ ನಿಮಗೆ ಯಾರಾದರೂ ಡ್ಯಾನ್ಸ್ ಬರುತ್ತಾ ಅಂತ ಕೇಳಿದ್ರೆ, ಹಾಂ ನಂಗೆ ಬರುತ್ತೆ, ನಿಮಗೆ ಬರುತ್ತಾ ಕೇಳೋಕ್ಕೆ ಯು ಕ್ಯಾನ್ ಆಸ್ಕ್ ವಾಟ್ ಅಬೌಟ್ ಯು. ಬಟ್ ನೀವು ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಕೇಳೋಕ್ಕೆ ಯು ಹ್ಯಾವ್ ಟು ಆಲ್ವೇಸ್ ಯೂಸ್ ಹೌ ಆರ್ ಯು. ಥರ್ಡ್ ಸೆಂಟೆನ್ಸ್, ನನಗೆ ಇಂಗ್ಲಿಷ್ ಬರುತ್ತದೆ. ಐ ಆಮ್ ನೋಯಿಂಗ್ ಇಂಗ್ಲಿಷ್. ಇನ್ಕರೆಕ್ಟ್, ತಪ್ಪು. ಕರೆಕ್ಟ್ ಸೆಂಟೆನ್ಸಸ್, ಐ ನೋ ಇಂಗ್ಲಿಷ್. ಐ ನೋ ಇಂಗ್ಲಿಷ್. ಫೋರ್ತ್ ಸೆಂಟೆನ್ಸ್, ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ನೋಯಿಂಗ್. ಇನ್ಕರೆಕ್ಟ್. ದ ಕರೆಕ್ಟ್ ಸೆಂಟೆನ್ಸಸ್, ಐ ಡೋಂಟ್ ನೋ. ಐ ಡೋಂಟ್ ನೋ. ಫಿಫ್ತ್ ಸೆಂಟೆನ್ಸ್, ನಾನು ಶಾಲೆಗೆ ಹೋಗುತ್ತೇನೆ. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಡೈಲಿ. ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸಸ್, ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಸಿಕ್ಸ್ ಸೆಂಟೆನ್ಸ್, ಅವನು ಪ್ರತಿದಿನ ಕ್ರಿಕೆಟ್ ಆಡುತ್ತಾನೆ. ಈ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಎವ್ರಿ ಡೇ. ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸಸ್, ಈ ಪ್ಲೇಸ್ ಕ್ರಿಕೆಟ್ ಎವ್ರಿ ಡೇ. He plays cricket every day. ಸೆವೆಂತ್ ಸೆಂಟೆನ್ಸ್, ನಾನು 2 ಸಹೋದರರನ್ನು ಹೊಂದಿದ್ದೇನೆ. ಐ ಆಮ್ ಹ್ಯಾವಿಂಗ್ 2 brothers. ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸಸ್, ಐ ಹ್ಯಾವ್ 2 brothers. ಐ ಹ್ಯಾವ್ 2 brothers. ಏಯ್ತ್ ಸೆಂಟೆನ್ಸ್, ನನ್ನ ಹತ್ರ ಒಂದು ಪೆನ್ ಇದೆ. ಐ ಆಮ್ ಹ್ಯಾವಿಂಗ್ ಅ ಪೆನ್. ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸ್, ಐ ಹ್ಯಾವ್ ಅ ಪೆನ್. ಐ ಹ್ಯಾವ್ ಅ ಪೆನ್. ನೈನ್ತ್ ಸೆಂಟೆನ್ಸ್, ನಾನು ಊಟ ಮಾಡಿದೆ. ಐ ಟುಕ್ ಫುಡ್. ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸ್ ಇಸ್, ಐ ಹ್ಯಾಡ್ ಮೈ ಮೀಲ್. ಐ ಹ್ಯಾಡ್ ಮೈ ಮೀಲ್. ಟೆಂತ್ ಸೆಂಟೆನ್ಸ್, ನಾನು ಮನೆಗೆ ಬಂದೆ. ಐ ರೀಚ್ ಟು ಹೋಮ್. ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸ್ ಇಸ್, ಐ ರೀಚ್ಡ್ ಹೋಮ್. ಐ ರೀಚ್ಡ್ ಹೋಮ್. 11th ಸೆಂಟೆನ್ಸ್, ನಾನು ಕಚೇರಿಗೆ ತಲುಪಿದೆ. ಐ ರೀಚ್ ಟು ಆಫೀಸ್. ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸ್ ಇಸ್, ಐ ರೀಚ್ ದ ಆಫೀಸ್. ಐ ರೀಚ್ ದ ಆಫೀಸ್. 12th ಒನ್, ನನಗೆ ಸಹಾಯ ಬೇಕು. ಐ ವಾಂಟ್ ಒನ್ ಹೆಲ್ಪ್. ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸಸ್, ಐ ನೀಡ್ ಸಮ್ ಹೆಲ್ಪ್. ಐ ನೀಡ್ ಸಮ್ ಹೆಲ್ಪ್. 13th ಸೆಂಟೆನ್ಸ್, ನೀವು ಎಲ್ಲಿ ಇದ್ದೀರಿ. ವೇರ್ ಆರ್ ಯು ಸ್ಟೇಯಿಂಗ್ ನೌ. ವೆನ್ ಯು ಆರ್ ಆಸ್ಕಿಂಗ್ ಫಾರ್ ಕರೆಂಟ್ ಲೊಕೇಶನ್ ಅಂದರೆ ಈಗ ಎಕ್ಸಾಕ್ಟ್ಲಿ ಎಲ್ಲಿದ್ದೀರಿ ಅಂತ ಹೇಳೋಕ್ಕೆ ವೇರ್ ಆರ್ ಯು ಸ್ಟೇಯಿಂಗ್ ನೌ ಅಂತ ಹೇಳ್ತಾರೆ. ದಟ್ಸ್ ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸಸ್, ವೇರ್ ಆರ್ ಯು. ವೇರ್ ಆರ್ ಯು. 14th ಸೆಂಟೆನ್ಸ್, ನೀವು ಏನು ಮಾಡುತ್ತಿದ್ದೀರಿ. ವಾಟ್ ಆರ್ ಯು ಡೂಯಿಂಗ್ ನೌ ಓನ್ಲಿ ಅಂದರೆ ಈಗಲೇ ಏನು ಮಾಡ್ತಾ ಇದ್ದೀರಾ ಹೇಳೋಕ್ಕೆ ವಾಟ್ ಆರ್ ಯು ಡೂಯಿಂಗ್ ನೌ ಓನ್ಲಿ ಅಂತ ಯೂಸ್ ಮಾಡಿಬಿಡ್ತಾರೆ. ದಟ್ಸ್ ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸಸ್, ವಾಟ್ ಆರ್ ಯು ಡೂಯಿಂಗ್. ವಾಟ್ ಆರ್ ಯು ಡೂಯಿಂಗ್. 15th ಸೆಂಟೆನ್ಸ್, ನಾನು ಬ್ಯುಸಿಯಾಗಿದ್ದೇನೆ. ಐ ಆಮ್ ಇನ್ ಬ್ಯುಸಿ. ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸಸ್, ಐ ಆಮ್ ಬ್ಯುಸಿ. ಐ ಆಮ್ ಬ್ಯುಸಿ. 16th ಒನ್, ನನಗೆ ಹಸಿವಾಗಿದೆ. ಐ ಹ್ಯಾವ್ ಹಂಗ್ರಿ. ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸಸ್, ಐ ಆಮ್ ಹಂಗ್ರಿ. ಐ ಆಮ್ ಹಂಗ್ರಿ.
17th one, ನನಗೆ ದಾಹವಾಗಿದೆ. ಐ ಹ್ಯಾವ್ ಥರ್ಸ್ಟಿ. ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸಸ್ ಐ ಆಮ್ ಥರ್ಸ್ಟಿ. ಐ ಆಮ್ ಥರ್ಸ್ಟಿ. 18th one, ನನಗೆ ಚಳಿ ಆಗಿದೆ. ಐ ಆಮ್ ಫೀಲಿಂಗ್ ಕೋಲ್ಡ್ನೆಸ್. ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸಸ್ ಐ ಆಮ್ ಫೀಲಿಂಗ್ ಕೋಲ್ಡ್. ಐ ಆಮ್ ಫೀಲಿಂಗ್ ಕೋಲ್ಡ್. 19th one, ದಯವಿಟ್ಟು ನಿಧಾನವಾಗಿ ಮಾತನಾಡಿ. ಸ್ಪೀಕ್ ಸ್ಲೋಲಿ ಓನ್ಲಿ ಆರ್ ಸ್ಲೋಲಿ ಸ್ಪೀಕ್ ಅಂತ ಯೂಸ್ ಮಾಡ್ತಾರೆ, ಅದು ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸ್ ಇಸ್ ಪ್ಲೀಸ್ ಸ್ಪೀಕ್ ಸ್ಲೋಲಿ. ಪ್ಲೀಸ್ ಸ್ಪೀಕ್ ಸ್ಲೋಲಿ. 20th ಸೆಂಟೆನ್ಸ್, ದಯವಿಟ್ಟು ಮತ್ತೆ ಹೇಳಿ. ಟೆಲ್ ಎಗೇನ್. ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸಸ್ ಪ್ಲೀಸ್ ಸೇ ದಟ್ ಎಗೇನ್. ಪ್ಲೀಸ್ ಸೇ ದಟ್ ಎಗೇನ್. 21st ಸೆಂಟೆನ್ಸ್, ನನಗೆ ಅರ್ಥವಾಗಲಿಲ್ಲ. ಐ ಡಿಡ್ ನಾಟ್ ಅಂಡರ್ಸ್ಟುಡ್. ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸಸ್ ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್. ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್. ಡಿಡ್ ಯೂಸ್ ಮಾಡಿದಾಗ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಬೇಕು ಮತ್ತು ಪಾಸ್ಟ್ ಟೆನ್ಸ್ ಯೂಸ್ ಮಾಡಬಾರ್ದು. ಸೊ ಇಟ್ ಇಸ್ ಅಂಡರ್ಸ್ಟ್ಯಾಂಡ್, ನಾಟ್ ಅಂಡರ್ಸ್ಟುಡ್. ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್. 22nd, ನೀವು ನನಗೆ ಸಹಾಯ ಮಾಡಬಹುದಾ. ಕ್ಯಾನ್ ಯು ಹೆಲ್ಪ್ ಟು ಮೀ. ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸಸ್ ಕ್ಯಾನ್ ಯು ಹೆಲ್ಪ್ ಮೀ. ಕ್ಯಾನ್ ಯು ಹೆಲ್ಪ್ ಮೀ. 23rd ಸೆಂಟೆನ್ಸ್, ನಾನು ನಿಮಗೆ ಕರೆ ಮಾಡುತ್ತೇನೆ. ಐ ವಿಲ್ ಕಾಲ್ ಟು ಯು. ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸಸ್ ಐ ವಿಲ್ ಕಾಲ್ ಯು. ಐ ವಿಲ್ ಕಾಲ್ ಯು. 24th ಸೆಂಟೆನ್ಸ್, ನಾನು ಅವಳನ್ನು ಭೇಟಿ ಮಾಡಿದೆ. ಐ ಮೆಟ್ ವಿತ್ ಹರ್. ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸಸ್ ಐ ಮೆಟ್ ಹರ್. ಐ ಮೆಟ್ ಹರ್. 25th ಸೆಂಟೆನ್ಸ್, ನಾವು ಈ ವಿಷಯವನ್ನು ಚರ್ಚಿಸೋಣ. ಲೆಟ್ಸ್ ಡಿಸ್ಕಸ್ ಅಬೌಟ್ ದಿಸ್. ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸಸ್ ಲೆಟ್ಸ್ ಡಿಸ್ಕಸ್ ದಿಸ್. ಲೆಟ್ಸ್ ಡಿಸ್ಕಸ್ ದಿಸ್. ಡಿಸ್ಕಸ್ ವರ್ಡ್ನ ಯೂಸ್ ಮಾಡಿದಾಗ ಅಬೌಟ್ನ ಯೂಸ್ ಮಾಡಬಾರ್ದು. ಲೆಟ್ಸ್ ಡಿಸ್ಕಸ್ ದಿಸ್. ಈ ವಿಡಿಯೋ ಅಲ್ಲಿ ನಾವು ಕಲಿತ 25 ಸೆಂಟೆನ್ಸಸ್ದು ವರ್ಕ್ಶೀಟ್ ಇದು. ನೋಡದೆ ಈ ಸೆಂಟೆನ್ಸಸ್ಸಿಗೆ ಕರೆಕ್ಟ್ ಇಂಗ್ಲೀಷ್ ಸೆಂಟೆನ್ಸ್ನ ಬರೀರಿ. ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಔಟ್ ಆಫ್ 25 ಎಷ್ಟು ಕರೆಕ್ಟಾಗಿ ಬರೆದಿದ್ರಿ ಅಂತ. ಈ ಸ್ಲೈಡಲ್ಲಿ ನಾನು ಫಸ್ಟ್ 13 ಸೆಂಟೆನ್ಸಸ್ಸಿಗೆ ಇಂಗ್ಲೀಷ್ ಕರೆಕ್ಟ್ ಸೆಂಟೆನ್ಸ್ನ ಮೆನ್ಷನ್ ಮಾಡಿದ್ದೀನಿ. ನೀವು ಎಂಟೈರ್ ವಿಡಿಯೋ ನೋಡೋದು ಬೇಕಿಲ್ಲ, ಮತ್ತೆ ಈ ಸ್ಲೈಡಿಗೆ ಬಂದು ಡೈರೆಕ್ಟ್ ಆನ್ಸರ್ಸ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಬೋದು. This slide contains answer for 14th to 25th sentence. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್ ದ ವಿಡಿಯೋ, share the video and please subscribe to my channel, and also don't forget to click the bell icon. ನಿಮಗೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ.